Welcome to Commerce Classes. First PUC Accountancy 2025-26 Accounting Series ಸ್ಟಾರ್ಟ್ ಆಗಿದೆ. ಅದರಲ್ಲಿ ಫಸ್ಟ್ ಕ್ಲಾಸ್ ನಾವು ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್, ಅದರಲ್ಲಿ 3 ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್, ಟ್ರೆಡಿಷನಲ್ ಅಪ್ರೋಚ್ ಆಗಿರ್ಬೋದು, ಹಾಗೆಯೇ ಮಾಡರ್ನ್ ಅಪ್ರೋಚ್ ಆಗಿರ್ಬೋದು, ಅದರ ರಿಲೇಟೆಡ್ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತು ಜರ್ನಲ್ ಎಂಟ್ರೀಸ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ನಮಗೆ ಜರ್ನಲ್ ಎಂಟ್ರೀಸ್ ಮೇಲೆ ಒಂದು ಪ್ರಾಬ್ಲಮ್ಸ್ ಅಂತೂ ಇದ್ದೇ ಇರುತ್ತೆ. ಹಾಗೆ ಲೆಡ್ಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕು ಅಂದರೂ ಕೂಡ ನಮಗೆ ಜರ್ನಲ್ ಎಂಟ್ರೀಸ್ ಬೇಕೇ ಬೇಕು, ಹೌದಲ್ವಾ? ಹಾಗಾಗಿ ಜರ್ನಲ್ ಎಂಟ್ರೀಸ್ನ ಯಾವ ರೀತಿ ನಾವು ಹಾಕೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕೆ ಫಾರ್ಮೇಟ್ ಯಾವ ರೀತಿ ಬರುತ್ತೆ, 5 ಕಾಲಮ್ಸ್ ಬರುತ್ತೆ. ನೀವಿಲ್ಲಿ ಮೇಲೆ ಹೆಡ್ಡಿಂಗ್ ಏನು ಹಾಕಬೇಕು, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್, ಕ್ವಶನಲ್ಲಿ ನಿಮಗೆ ಏನು ಕೊಟ್ಟಿರ್ತಾರೆ ಕಂಪನಿ ನೇಮ್, ಆ ಕಂಪನಿ ನೇಮನ್ನು ಹಾಕಬೇಕು. XYZ, ABC, ರಾಮ್ ಕಂಪನಿ, ಎನಿ ನೇಮ್ ಯಾವ್ದು ಕೊಟ್ಟಿರ್ತಾರೆ ನೀವು ಅದನ್ನು ಹಾಕಬೇಕಾಗುತ್ತೆ. ಡೇಟ್, ಪರ್ಟಿಕ್ಯುಲರ್, LF, ಡೆಬಿಟ್ ಅಮೌಂಟ್, ಕ್ರೆಡಿಟ್ ಅಮೌಂಟ್, ಈ 5 ಕಾಲಮ್ಸು ಬರುತ್ತೆ. ಫಸ್ಟ್ ಎಂಟ್ರಿ ಏನಿದೆ ನೋಡೋಣ. ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್, ಕ್ಯಾಪಿಟಲ್ ₹6 lakh. ಕ್ಯಾಪಿಟಲ್ ಅಂದರೆ ಫಸ್ಟು ಟೈಮ್ ನಾವು ಇನ್ವೆಸ್ಟ್ ಮಾಡೋದಕ್ಕೆ ಒಂದಿಷ್ಟು ಅಮೌಂಟನ್ನು ಹಾಕಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ನಾವು ಕ್ಯಾಪಿಟಲ್ ಅಂತ ಕರಿತೀವಿ. ಎಷ್ಟು? ₹6 lakh ಬಂಡವಾಳ ಹಾಕಿ ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಜರ್ನಲ್ ಎಂಟ್ರೀಸ್ ಏನು ಬರುತ್ತೆ? ನಾನು 3 ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಹೇಳಿದ್ನಿ ಅಲ್ವಾ, ಇದಕ್ಕೆ ಯಾವ ರೂಲ್ ಅಪ್ಲೈ ಆಗುತ್ತೆ? ಈಗ ಬಿಸ್ನೆಸ್ ಒಳಗಡೆ ಏನು ಬರ್ತಾ ಇದೆ? ಕ್ಯಾಶ್ ಬರ್ತಾ ಇದೆ. ಕ್ಯಾಶ್ ಅನ್ನೋದು ಏನಾಗಿದೆ? ಅಸೆಟ್ ಆಗಿದೆ, ಹೌದಲ್ವಾ? ಕ್ಯಾಶು ನಮ್ಮ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ ಅಂತ ಹೇಳಿದಾಗ ಏನು ಎಂಟ್ರಿ ತಗೋಬೇಕು? ಡೆಬಿಟ್ ವಾಟ್ ಕಮ್ಸ್ ಇನ್. ಕ್ಯಾಶ್ ಅನ್ನೋದು ಕೂಡ ಒಂದು ಅಸೆಟ್. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶನ್ನು ನಾವು ಡೆಬಿಟ್ ಮಾಡಬೇಕು ಆ್ಯಸ್ ಪರ್ ರಿಯಲ್ ಅಕೌಂಟ್ ರೂಲ್. ಕ್ಯಾಶ್ ಅಕೌಂಟ್ ಡೆಟಾರ್ ಟು ಏನು ಬರ್ತಾ ಇರೋದು? ಕ್ಯಾಪಿಟಲ್, ಟು ಕ್ಯಾಪಿಟಲ್ ಅಕೌಂಟ್. ಜರ್ನಲ್ ಎಂಟ್ರಿ ಏನಾಯಿತು? ಜಾನ್ ಫಸ್ಟ್, ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್, ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಡೆಬಿಟಲ್ಲಿ ₹6 lakh, ಕ್ರೆಡಿಟಲ್ಲಿ ₹6 lakh. ಈ ನೆರೇಷನ್ ಏನಿದೆ ನೀವು ಬರೀಲೇಬೇಕಾಗುತ್ತೆ. ಈ ನೆರೇಷನ್ ಮೂಲಕನೇ ನಮಗೆ ಏನೊಂದು ಎಂಟ್ರೀಸ್ ಇದೆ ಅನ್ನೋದು ಗೊತ್ತಾಗ್ತಾ ಹೋಗೋದು. ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್, ಈ ಒಂದು ಅಂಡರ್ಲೈನ್ ಮಾಡಬೇಕಾಗುತ್ತೆ. ಪರ್ಟಿಕ್ಯುಲರ್ ಕಾಲಮ್ ಮಾತ್ರ ಕ್ಲೋಸ್ ಮಾಡಬೇಕು. ಡೇಟ್ ಆಗಿರ್ಬೋದು, LF, ಡೆಬಿಟ್, ಕ್ರೆಡಿಟ್ ಯಾವುದೇ ಕಾಲಮ್ನ ಕ್ಲೋಸ್ ಮಾಡೋ ಹಾಗಿಲ್ಲ. ಪರ್ಟಿಕ್ಯುಲರ್ ಮಾತ್ರ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಎಂಟ್ರಿ, ಜಾನ್ 3, ₹4,50,000 ಡೆಪಾಸಿಟೆಡ್ ಇನ್ ಎ ಬ್ಯಾಂಕ್ ಅಕೌಂಟ್. 4,50,000 ಅಮೌಂಟನ್ನು ಬ್ಯಾಂಕಿಗೆ ತಗೊಂಡೋಗಿ ಡೆಪಾಸಿಟ್ ಮಾಡ್ತಾ ಇದ್ದೀವಿ. ಜರ್ನಲ್ ಎಂಟ್ರಿ ಏನು ಬರುತ್ತೆ ಇಲ್ಲಿ? ಈಗ ಡೆಪಾಸಿಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಬ್ಯಾಂಕ್ ಅಂತ ಬಂದಾಗ ನಾವೇನು ಮಾಡ್ತೀವಿ? ನಾವು ಪರ್ಸನಲ್ ಅಕೌಂಟ್ ರೂಲ್ ಬರುತ್ತೆ. ಪರ್ಸನಲ್ ಅಕೌಂಟ್ ರೂಲಲ್ಲೇ ನಾವು ಹೇಳಿದ್ವಿ, ಯಾವುದೇ ಒಂದು ಪರ್ಸನ್ ನೇಮ್ ಆಗಿರ್ಬೋದು ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಇಲ್ಲ ಬ್ಯಾಂಕ್, ನಾವದು ಪರ್ಸನಲ್ ಅಕೌಂಟ್ ಅಂಡರಲ್ಲಿ ಬರುತ್ತೆ ಅಂತ. ಇಲ್ಲಿ ರಿಸೀವರ್ ಯಾರು ಆಗ್ತಾರೆ? ಬ್ಯಾಂಕು ರಿಸೀವರ್ ಆಗ್ತಾರೆ. ಆ್ಯಸ್ ಪರ್ ಪರ್ಸನಲ್ ಅಕೌಂಟ್ ರೂಲ್ ಏನು ಹೇಳುತ್ತೆ? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಇಲ್ಲಿ ಬ್ಯಾಂಕನ್ನು ನಾವು ಡೆಬಿಟ್ ಮಾಡಬೇಕು. ಏನು ನಮ್ಮಿಂದ ಆಚೆ ಹೋಗ್ತಾ ಇದೆ? ಕ್ಯಾಶ್ ಆಚೆ ಹೋಗ್ತಾ ಇದೆ, ಕ್ಯಾಶನ್ನು ಕ್ರೆಡಿಟ್ ಮಾಡಬೇಕು. ಜರ್ನಲ್ ಎಂಟ್ರಿ ಜಾನ್ 3, ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್, ಬೀಯಿಂಗ್ ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್. ಬ್ಯಾಂಕ್ ಅಕೌಂಟ್ ಡೇಟಾರ್, ಏನಕ್ಕೆ ನಾವು ಬ್ಯಾಂಕನ್ನು ಡೆಬಿಟ್ ಮಾಡ್ತಾ ಇದ್ದೀವಿ? ಯಾರು ರಿಸೀವರು? ಬ್ಯಾಂಕ್ ರಿಸೀವರ್ ಆಗಿದ್ದಾನೆ. ಆ್ಯಸ್ ಪರ್ ಪರ್ಸನಲ್ ಅಕೌಂಟ್ ರೂಲ್ ಬ್ಯಾಂಕು ಡೆಬಿಟ್ ಆಗಬೇಕು. ಏನು ನಮ್ಮಿಂದ ಆಚೆ ಹೋಗ್ತಿರೋದು? ಬಿಸ್ನೆಸ್ಸಿಂದ ಕ್ಯಾಶ್ ಆಚೆ ಹೋಗ್ತಾ ಇದೆ, ಕ್ಯಾಶನ್ನು ನಾವು ಕ್ರೆಡಿಟ್ ಮಾಡ್ತಾ ಇದ್ದೀವಿ. 4,50,000, 4,50,000. ನೆಕ್ಸ್ಟ್ ಎಂಟ್ರಿ, ಜಾನ್ 3, $2,30,000 ಪ್ಲಾಂಟ್ ಆ್ಯಂಡ್ ಮೆಷಿನರಿ ಪರ್ಚೇಸ್ಡ್ ಬೈ ಪೇಯಿಂಗ್ $30,000 ಕ್ಯಾಶ್ ಇಮಿಡಿಯೇಟ್ಲಿ. ಅಂದರೆ $2,30,000 ಪ್ಲಾಂಟ್ ಆ್ಯಂಡ್ ಮೆಷಿನರಿನ ಪರ್ಚೇಸ್ ಮಾಡಿದ್ದಾರೆ. ಬಟ್ ಅಷ್ಟು ಅಮೌಂಟನ್ನು ಕೊಟ್ಟಿದ್ದಾರೆ ಅವರು ಅವಾಗ? ಇಲ್ಲ. ಪರ್ಚೇಸ್ ಮಾಡಿದಾಗ ಬಿಸ್ನೆಸ್ಸಿಂದ $30,000 ಮಾತ್ರ ಪೇ ಆಗಿದೆ ಇಮಿಡಿಯೇಟ್ಲಾಗಿ. ಇನ್ನು $2 lakh ಏನಾಗಿದೆ? ಪೇ ಆಗಿಲ್ಲ. ಹಾಗೆ ಇದೆ ಅಂತ ಹೇಳಿದ್ರೆ ನಾವು ಅದನ್ನು ಸಾಲವಾಗಿ ಪರ್ಚೇಸ್ ಮಾಡಿದ್ದೀವಿ ಅಂತ. ಇನ್ನು $2,00,000 ನಾವು ಅವರಿಗೆ ಕೊಡಬೇಕು, ಹೌದಲ್ವಾ? ಇದಕ್ಕೆ ಜರ್ನಲ್ ಎಂಟ್ರೀಸ್ ಏನು ಬರುತ್ತೆ? ಪ್ಲಾಂಟ್ ಆ್ಯಂಡ್ ಮೆಷಿನರಿ ಏನಾಗಿರುತ್ತೆ? ಅಸೆಟ್, ಫಿಕ್ಸ್ಡ್ ಅಸೆಟ್, ಹೌದಲ್ವಾ? ರಿಯಲ್ ಅಕೌಂಟ್ ರೂಲ್ ಏನು ಹೇಳುತ್ತೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನಾವಿಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ಬಿಸ್ನೆಸ್ ಒಳಗಡೆ ಬರ್ತಾ ಇದೆಯಾ ಇಲ್ಲ ಆಚೆ ಹೋಗ್ತಾ ಇದೆಯಾ? ಬಿಸ್ನೆಸ್ ಒಳಗಡೆ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಬರ್ತಾ ಇದೆ, ನಮ್ಮಿಂದ ಕ್ಯಾಶ್ ಆಚೆ ಹೋಗ್ತಾ ಇದೆ. ನಾವಿಲ್ಲಿ ಏನು ಡೆಬಿಟ್ ಮಾಡಬೇಕು? ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಎಷ್ಟು ಕ್ಯಾಶ್ ಹೋಗ್ತಾ ಇದೆ? $30,000 ಕ್ಯಾಶ್ ಆಚೆ ಹೋಗ್ತಾ ಇದೆ. $2,30,000 ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಇನ್ನು $2 lakh ಏನಿದೆ
ನಾವು ಕ್ರೆಡಿಟ್ ಬೇಸ್ ಮೇಲೆ ಸಾಲವಾಗಿ ಪರ್ಚೇಸ್ ಮಾಡಿರೋದು. ಅಲ್ಲೇನಾದರೂ ಒಂದು ಪರ್ಸನ್ ನೇಮನ್ನು ಕೊಟ್ಟಿದ್ರೆ ಇವರಿಂದ ಪರ್ಚೇಸ್ ಮಾಡಿದ್ದೀವಿ ಅಂತ ಅವನ ನೇಮನ್ನು ಹಾಕ್ತಾ ಇದ್ವಿ. ಇಲ್ಲಿ ಯಾವುದೇ ನೇಮ್ ಕೊಟ್ಟಿಲ್ಲ, ಹಾಗಾಗಿ ಟು ಕ್ರೆಡಿಟಾರ್ಸ್ ಅಕೌಂಟ್ ಅಂದರೆ ನಮಗೆ ಯಾರು ಸಾಲ ಕೊಟ್ಟಿರ್ತಾರೆ ಅವರು ನಮಗೆ ಕ್ರೆಡಿಟಾರ್ಸ್ ಆಗ್ತಾರೆ. ಟು ಕ್ರೆಡಿಟಾರ್ಸ್ ಅಕೌಂಟ್ ಅವರಿಗೆ ನಾವು 2 lakh rupees ಕೊಡಬೇಕು ಅಂತ. ಓಕೆ, ಜರ್ನಿ ನೆರೇಷನ್ ಏನು ಬರುತ್ತೆ? ಬೀಯಿಂಗ್ ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಬೈ ಪೇಯಿಂಗ್ 30,000 ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸ್ ಆನ್ ಲೇಟರ್. ಇನ್ ರಿಮೈನಿಂಗ್ ಬ್ಯಾಲೆನ್ಸ್ನ ನಾವು ನಂತರ ಪೇ ಮಾಡ್ತೀವಿ ಅಂತ ಹೇಳ್ತಾ ಇರೋದು. 2,30,000 ಕ್ಯಾಶನ್ನು ಪೇ ಮಾಡಿದ್ದೀವಿ, ಇನ್ನು 2 lakh rupees ಕ್ರೆಡಿಟ್ ಬೇಸ್ ಮೇಲೆ ಪರ್ಚೇಸ್ ಮಾಡಿದ್ದೀವಿ. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಜರ್ನಲ್ ಎಂಟ್ರಿ, John 5th purchased goods worth rupees 40,000 for cash and 45,000 on account. ಇಲ್ಲಿ ನಾವು ಗೂಡ್ಸನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. 40,000 ರೂಪಾಯಿ ಕ್ಯಾಶ್ ಇಂದು ಪರ್ಚೇಸ್ ಮಾಡಿದ್ದೀವಿ, ಇನ್ನು 45,000 ರೂಪಾಯಿಂದು ಆನ್ ಅಕೌಂಟ್ ಅಂತ ಹೇಳಿದರೆ ಕ್ರೆಡಿಟ್ ಬೇಸ್ ಮೇಲೆ ಸಾಲವಾಗಿ ಪರ್ಚೇಸ್ ಮಾಡಿರೋದು ಅಂತ. ಜರ್ನಲ್ ಎಂಟ್ರಿ ಏನು ಬರುತ್ತೆ? ಇಲ್ಲಿ ನಾವು ಗೂಡ್ಸ್ ಬದಲಿಗೆ ಏನಾದರೂ ಫರ್ನಿಚರ್, ಬಿಲ್ಡಿಂಗ್, ಲ್ಯಾಂಡ್ ಈ ರೀತಿ ಇದ್ದಾಗ ನಾವು ಪರ್ಚೇಸಲ್ಲಿ ಏನು ಮಾಡ್ತಾ ಇದ್ವಿ? ಲ್ಯಾಂಡ್ ಅಕೌಂಟ್ ಅಥವಾ ಒಂದು ಬಿಲ್ಡಿಂಗ್ ಅಕೌಂಟ್ ಅಂತ ಬರಿತಾ ಇದ್ವಿ. ಇಲ್ಲಿ ಗೂಡ್ಸ್ ಇದ್ದಾಗ ನಾವೇನು ಮಾಡಬೇಕು? ಜಸ್ಟ್ ಪರ್ಚೇಸ್ ಅಕೌಂಟ್ ಅಂತ ಬರಿಬೇಕಾಗುತ್ತೆ. ಏನು ಬರ್ತಾ ಇರೋದು? ನಮಗೆ ಗೂಡ್ಸ್ ಬರ್ತಾ ಇದೆ, ಸೊ ಪರ್ಚೇಸನ್ನು ನಾವು ಡೆಬಿಟ್ ಮಾಡಬೇಕು. ಪರ್ಚೇಸ್ ಅಕೌಂಟ್ ಡೇಟಾರ್ ಟು ಎಷ್ಟು ಕ್ಯಾಶ್ ಕೊಡ್ತಾ ಇದ್ದೀವಿ? 40,000 ಕ್ಯಾಶ್, 45,000 ಕ್ರೆಡಿಟ್ ಬೇಸ್ ಮೇಲಿದೆ. ಓಕೆ, John 5th purchase account debtor to cash account to creditors account. ಕ್ಯಾಶು 40,000 ಕೊಡ್ತಾ ಇದ್ದೀವಿ, ಇನ್ನು ಸಾಲವಾಗಿ 45,000 ಕೊಡಬೇಕು. ಟೋಟಲ್ ಎಷ್ಟಾಯಿತು ಪರ್ಚೇಸ್ ಮಾಡಿರೋದು? 85,000 rupees ಅಷ್ಟು ಗೂಡ್ಸು ನಮ್ಮ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ. ಇಲ್ಲಿ ಯಾವ ರೂಲ್ ಅಪ್ಲೈ ಆಗಿದೆ? ಆ್ಯಸ್ ಪರ್ ರಿಯಲ್ ಅಕೌಂಟ್ ರೂಲ್. ಗೂಡ್ಸ್ ಅನ್ನೋದು ಕೂಡ ಒಂದು ಅಸೆಟ್ ಅಲ್ವಾ? ಗೂಡ್ಸ್ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ, ಹಾಗಾಗಿ ನಾವು ಡೆಬಿಟ್ ಮಾಡಿದ್ದೀವಿ. ಕ್ಯಾಶ್ ನಮ್ಮಿಂದ ಆಚೆ ಹೋಗ್ತಾ ಇದೆ. ಕ್ರೆಡಿಟ್ ವಾಟ್ ಗೋಸ್ ಔಟ್, ಇದನ್ನು ಕ್ರೆಡಿಟ್ ಮಾಡಿದ್ದೀವಿ. ನೆಕ್ಸ್ಟು ಇದಕ್ಕೆ ನೆರೇಷನ್ ಏನು ಬರೀಬೇಕು? ಬೀಯಿಂಗ್ ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಆ್ಯಸ್ ವೆಲ್ ಆನ್ ಕ್ರೆಡಿಟ್. ಅದರಲ್ಲಿ ನಾವು ಕ್ಯಾಶ್ ಬೇಸಿಸ್ ಮೇಲೂ ಕೂಡ ಪರ್ಚೇಸ್ ಮಾಡಿದ್ದೀವಿ, ಕ್ರೆಡಿಟ್ ಬೇಸ್ ಮೇಲೆ ಕೂಡ ಪರ್ಚೇಸ್ ಆಗಿದೆ. ನೆಕ್ಸ್ಟ್ ಜರ್ನಲ್ ಎಂಟ್ರಿ, ಜಾನ್ 8 ಪೇಡ್ ಚೆಕ್ 2 lakh rupees ಟು ದ ಸಪ್ಲೈಯರ್ ಫಾರ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ. ನಾವಿಲ್ಲಿ ಒಂದು ಪ್ಲಾಂಟ್ ಆ್ಯಂಡ್ ಮೆಷಿನರಿನ ಪರ್ಚೇಸ್ ಮಾಡಿದ್ವಿ ಅಲ್ವಾ, ಮೇಲೆ 2,30,000 rupeesದು. ಅದರಲ್ಲಿ ಏನಾಗಿತ್ತು? 2 lakh rupeesದು ನಾವು ಕ್ರೆಡಿಟ್ ಹಾಗೆ ಸಾಲ ನಿಲ್ಲಿಸಿದ್ವಿ, 30,000 ಮಾತ್ರ ಪೇ ಮಾಡಿದ್ವಿ ಈ ಒಂದು ಎಂಟ್ರಿಲಿ. ಈಗ ರಿಮೈನಿಂಗ್ ಒಂದು ಬ್ಯಾಲೆನ್ಸ್ ಏನಿತ್ತು ಅಲ್ವಾ 2 lakh, ಅದನ್ನು ಪೇ ಮಾಡ್ತಾ ಇದ್ದೀವಿ. ಯಾವ ಥರ ಕ್ಯಾಶ್ ಕೊಡ್ತಾ ಇದ್ದೀವಾ? ಇಲ್ಲ, ಚೆಕ್ ಕೊಡ್ತಾ ಇದ್ದೀವಿ. ಚೆಕ್ ಕೊಡ್ತಾ ಇದ್ದೀವಿ ಅಂದರೆ ಜರ್ನಲ್ ಎಂಟ್ರೀಸ್ ಏನಾಗುತ್ತೆ? ಈಗ ನಾವು ಚೆಕ್ ಅಂತ ಹೇಳಿದಾಗ ಅದು ಬ್ಯಾಂಕಿಗೆ ಹೋಗಬೇಕು ಅಲ್ವಾ, ಸೊ ಬ್ಯಾಂಕ್ ಅಕೌಂಟ್ ಆಗುತ್ತೆ. ಆ್ಯಸ್ ಪರ್ ಪರ್ಸನಲ್ ಅಕೌಂಟ್ ರೂಲ್ ಏನು ಹೇಳುತ್ತೆ? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಇಲ್ಲಿ ಯಾರು ರಿಸೀವರ್ ಆಗಿದ್ದಾನೆ? ಕ್ರೆಡಿಟಾರ್. ಇಲ್ಲಿ ಯಾರು ರಿಸೀವರ್ ಆಗಿರೋದು? ಕ್ರೆಡಿಟಾರ್ ರಿಸೀವರ್ ಆಗಿದ್ದಾನೆ, ಅವನಿಗೆ ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ ಅಲ್ವಾ. ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾರ್ ಟು ಬ್ಯಾಂಕ್ ಅಕೌಂಟ್. ಪರ್ಸನಲ್ ಅಕೌಂಟ್ ರೂಲ್ ಏನು ಹೇಳುತ್ತೆ? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ನಮ್ಮಿಂದ ಅಮೌಂಟ್ ಆಚೆ ಹೋಗ್ತಾ ಇದೆ, ಯಾವ ರೂಪದಲ್ಲಿ ಹೋಗ್ತಾ ಇದೆ? ಚೆಕ್ದಲ್ಲಿ. ಹಾಗಾಗಿ ನಾವು ಟು ಬ್ಯಾಂಕ್ ಅಕೌಂಟ್ ಅಂತ ಬರೆದಿದ್ದೀವಿ. ನಾವು ಕ್ಯಾಶ್ ರೂಪದಲ್ಲಿ ಕೊಟ್ಟಿದ್ರೆ ಏನು ಮಾಡ್ತಾ ಇದ್ವಿ? ಟು ಕ್ಯಾಶ್ ಅಕೌಂಟ್ ಅಂತ ಬರೀತಾ ಇದ್ವಿ. ನೆರೇಷನ್, ಬೀಯಿಂಗ್ ಪೇಮೆಂಟ್ ಮೇಡ್ ಟು ದ ಸಪ್ಲೈಯರ್ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ 2 lakh rupees, 2 lakh rupees. ಓಕೆ, ನೆಕ್ಸ್ಟು ಜಾನ್ 12 rupees 70,000 ಕ್ಯಾಶ್ ಸೇಲ್ಸ್ ಆಫ್ ಗೂಡ್ಸ್ ಕಾಸ್ಟಿಂಗ್ 50,000. 50,000 ರೂಪಾಯಿ ಕಾಸ್ಟಿಂಗ್ ಗೂಡ್ಸನ್ನು 70,000 ರೂಪಾಯಿಗೆ ನಾವು ಸೇಲ್ ಮಾಡ್ತಾ ಇದ್ದೀವಿ. ಓಕೆ, ಈಗ ಇದರಲ್ಲಿ ಏನಾಯಿತು? ಪ್ರಾಫಿಟ್ ಬಂತು ನಮಗೆ. ಆದರೆ ಇಲ್ಲಿ ಯಾವ ಅಮೌಂಟ್ ಹಾಕಬೇಕಾಗುತ್ತೆ? ಈ 70,000 rupeesನ್ನೇ ನಾವು ತೊಗೋಬೇಕು. ಸೇಲ್ ಮಾಡಿದಾಗ ಜರ್ನಲ್ ಎಂಟ್ರಿ ಏನು ಬರುತ್ತೆ? ಈಗ ಸೇಲ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮಿಂದ ಆಚೆ ಹೋಗ್ತಾ ಇದೆ ಒಂದಿಷ್ಟು ಗೂಡ್ಸ್ ಆಗಿರ್ಬೋದು, ಗೂಡ್ಸ್ ಆಚೆ ಹೋಗ್ತಾ ಇದೆ. ಇದು ಅಸೆಟ್. ರಿಯಲ್ ಅಕೌಂಟ್ ರೂಲ್ ಪ್ರಕಾರ ಏನು ಹೇಳುತ್ತೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಆಚೆ ಹೋಗ್ತಾ ಇದೆ ಅಂತ ಹೇಳಿದರೆ ಏನಾಗುತ್ತೆ? ನಮಗಿಲ್ಲಿ ಕ್ರೆಡಿಟ್ ಮಾಡಬೇಕು. ಏನು ನಮ್ಮ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ? ನಾವು ಸೇಲ್ ಮಾಡಿದಾಗ ಕ್ಯಾಶು ಬಿಸ್ನೆಸ್ ಒಳಗಡೆ ಬರ್ತಾ ಇದೆ, ಕ್ಯಾಶು ಬಿಸ್ನೆಸ್ ಒಳಗಡೆ ಬರ್ತಾ ಇದೆ. ಅಸೆಟ್ ಬಂದಾಗ ಏನಾಗುತ್ತೆ? ಇದನ್ನು ಡೆಬಿಟ್ ಮಾಡಬೇಕು. ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ಜಾನ್ 12 ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್.
ಕ್ಯಾಶು ಬಿಸ್ನೆಸ್ ಒಳಗಡೆ ಬರ್ತಾ ಇದೆ, ಗೂಡ್ಸು ಬಿಸ್ನೆಸ್ಸಿಂದ ಆಚೆ ಹೋಗ್ತಾ ಇದೆ. ಕ್ಯಾಶು ಕೂಡ ನಮ್ಗೆ ಇಲ್ಲಿ ಅಸೆಟ್ ಆಗುತ್ತೆ, ಹಾಗೆಯೇ ಗೂಡ್ಸ್ ಕೂಡ ಅಸೆಟ್ ಆಗುತ್ತೆ. ಆ್ಯಸ್ ಪರ್ ರಿಯಲ್ ಅಕೌಂಟ್ ರೂಲನ್ನು ಅಪ್ಲೈ ಮಾಡಿದ್ದೀವಿ ನಾವಿಲ್ಲಿ. ಬೀಯಿಂಗ್ ಸೋಲ್ಡ್ ಗೂಡ್ಸ್ ಆನ್ ಪ್ರಾಫಿಟ್, ಆ ಗೂಡ್ಸನ್ನ ಸೇಲ್ ಮಾಡಿರೋದ್ರಿಂದ ನಮಗೆ ಪ್ರಾಫಿಟ್ ಆಗಿದೆ 70,000 rupees, 70,000 rupees. ನೆಕ್ಸ್ಟ್ ಜರ್ನಲ್ ಎಂಟ್ರಿ, John 14th withdraw by the proprietor rupees 35,000 for personal use. ಪ್ರೊಪ್ರೈಟರ್ ಆಗಿರ್ಬೋದು ಅಥವಾ ಓನರ್ ಆಗಿರ್ಬೋದು, ಬಿಸ್ನೆಸ್ ಅಮೌಂಟನ್ನು ಪರ್ಸನಲ್ ಯೂಸಿಗೆ ಯೂಸ್ ಮಾಡಿಕೊಂಡ್ರೆ ನಾವು ಅದನ್ನು ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಓಕೆ, ಅವನು ಬಿಸ್ನೆಸ್ ಅಮೌಂಟನ್ನು ಬಿಸ್ನೆಸ್ ಪರ್ಪಸ್ಸಿಗೆ ಯೂಸ್ ಮಾಡಿಕೊಂಡ್ರೆ ಅದಲ್ಲ, ಅಂದರೆ ನಮಗೆ ಡ್ರಾಯಿಂಗ್ಸ್ ಆಗೋದಿಲ್ಲ. ಬಿಸ್ನೆಸ್ ಅಮೌಂಟನ್ನು ಅವನು ಪರ್ಸನಲ್ ಯೂಸಿಗೆ ಯೂಸ್ ಮಾಡಿಕೊಂಡ್ರೆ, ಅಂದರೆ ಮಗನ ಒಂದು ಫೀಸ್ ಕಟ್ಟೋದಕ್ಕಾಗಿರ್ಬೋದು, ಇಲ್ಲ ಮನೆ ರೆಂಟ್ ಕಟ್ಟೋದಕ್ಕಾಗಿರ್ಬೋದು, ಏನೋ ಒಂದು ಪರ್ಸನಲ್ ಎಕ್ಸ್ಪೆನ್ಸಸ್ಗೆ ಯೂಸ್ ಮಾಡ್ಕೊಂಡಿದ್ದಾನೆ, ಅದನ್ನು ನಾವು ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. 35,000 rupees ಇದೆ. ಇದಕ್ಕೆ ಜರ್ನಲ್ ಎಂಟ್ರೀಸ್ ಏನು ಬರುತ್ತೆ, ಇಲ್ಲಿ ಬಿಸ್ನೆಸ್ಸಿಂದ ಏನು ಆಚೆ ಹೋಗ್ತಾ ಇದೆ, ಕ್ಯಾಶ್ ಬಿಸ್ನೆಸ್ಸಿಂದ ಆಚೆ ಹೋಗ್ತಾ ಇದೆ. ಅಂದರೆ ಕ್ಯಾಶ್ ಅನ್ನೋದು ಒಂದು ಅಸೆಟ್ ಆಗಿರುತ್ತೆ. ರಿಯಲ್ ಅಕೌಂಟ್ ರೂಲ್ ಪ್ರಕಾರ ಕ್ರೆಡಿಟ್ ವಾಟ್ ಗೋಸ್ ಔಟ್, ಬಿಸ್ನೆಸ್ಸಿಂದ ಏನು ಆಚೆ ಹೋಗುತ್ತೆ ನಾವು ಅದನ್ನು ಕ್ರೆಡಿಟ್ ಮಾಡಬೇಕು. ಇಲ್ಲಿ ಡೆಬಿಟ್ ಏನು, ಯಾವ ರೂಪದಲ್ಲಿದೆ, ಡ್ರಾಯಿಂಗ್ಸ್ ಆಗಿ ಇರೋವಂಥದ್ದು. John 14 ಡ್ರಾಯಿಂಗ್ಸ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್, ಬೀಯಿಂಗ್ ವಿತ್ಡ್ರಾ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್ 35,000, 35,000. ನೆಕ್ಸ್ಟು John 18th ಇನ್ಶೂರೆನ್ಸ್ ಪೇಯ್ಡ್ ಬೈ ಚೆಕ್, ಇನ್ಶೂರೆನ್ಸ್ನ ಕಟ್ತಾ ಇದ್ದಾನೆ, ಯಾವ ಮೂಲಕ, ಚೆಕ್ಕನ್ನು ಕೊಡ್ತಾ ಇದ್ದಾನೆ, ಅವ್ನು ಕ್ಯಾಶ್ ಕೊಡ್ತಾ ಇಲ್ಲ. ಇಲ್ಲಿ ಇನ್ಶೂರೆನ್ಸ್ ಕಟ್ಟಿದರೆ ಅದು ಅವನಿಗೆ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ, ಖರ್ಚು ಆ ಬಿಸ್ನೆಸ್ಸಿಗೆ ಆಗೋವಂಥದ್ದು, ಹೌದಲ್ವಾ. ಎಕ್ಸ್ಪೆನ್ಸಸ್ ಅಥವಾ ಒಂದು ಪ್ರಾಫಿಟ್ ಆಗಿರ್ಬೋದು, ಇಲ್ಲ ಲಾಸ್ ಆಗಿರ್ಬೋದು, ಇಲ್ಲ ಗೇಯ್ನು, ಇದು ಯಾವ ರೂಲಿಗೆ ಅಪ್ಲೈ ಆಗುತ್ತೆ, ನಾಮಿನಲ್ ಅಕೌಂಟ್ ರೂಲ್. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಯಾವುದೇ ಎಕ್ಸ್ಪೆನ್ಸಸ್ ಇದ್ರೂ ನಾವಿಲ್ಲಿ ಡೆಬಿಟ್ ಮಾಡಬೇಕು. ಇಲ್ಲಿ ಇನ್ಶೂರೆನ್ಸ್ ಅಂತ ಇದೆ ಅಲ್ವಾ, ಈ ಇನ್ಶೂರೆನ್ಸನ್ನು ನಾವಿಲ್ಲಿ ಡೆಬಿಟ್ ಮಾಡಬೇಕು. ಇನ್ಶೂರೆನ್ಸ್ ಕಟ್ತಾ ಇರೋದು ಎಕ್ಸ್ಪೆನ್ಸಸ್ ಆಗುತ್ತೆ. ಯಾವ ರೂಪದಲ್ಲಿ ಆಚೆ ಹೋಗ್ತಾ ಇದೆ, ಚೆಕ್ ಅಂದರೆ ನಾವು ಬ್ಯಾಂಕ್ ಅಕೌಂಟ್ ಅಂತ ಎಂಟ್ರಿ ಮಾಡ್ತೀವಿ, ಇದನ್ನು ಕ್ರೆಡಿಟ್ ಮಾಡಬೇಕು. ಏನು ಬರುತ್ತೆ ಜರ್ನಲ್ ಎಂಟ್ರಿ, John 18th ಇನ್ಶೂರೆನ್ಸ್ ಅಕೌಂಟ್ ಡೇಟಾರ್ ಟು ಬ್ಯಾಂಕ್ ಅಕೌಂಟ್, ಅದೇ ಕ್ಯಾಶ್ ಕೊಟ್ಟಿದ್ರೆ ಟು ಕ್ಯಾಶ್ ಅಕೌಂಟ್ ಆಗ್ತಾಯಿತ್ತು. ನೆರೇಷನ್ ಬೀಯಿಂಗ್ ಪೇಯ್ಡ್ ಇನ್ಶೂರೆನ್ಸ್ ಬೈ ಚೆಕ್. ಓಕೆ, 2,500, 2,500. ನೆಕ್ಸ್ಟ್ ಜರ್ನಲ್ ಎಂಟ್ರಿ, John 22 ಸ್ಯಾಲರಿ ಆಫ್ rupees 5,500 ಔಟ್ಸ್ಟ್ಯಾಂಡಿಂಗ್. ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದರೆ ಕೊಡಬೇಕಾಗಿರೋದು ಪೆಂಡಿಂಗ್ ಇದೆ ಅಂತ. ಪ್ರೀಪೇಯ್ಡ್ ಅಂತ ಇದ್ದಾಗ ಅಡ್ವಾನ್ಸ್ ಆಗಿ ನಾವು ಕೊಟ್ಟಿದ್ದೀವಿ ಅನ್ನೋ ಅರ್ಥ ಬರುತ್ತೆ. ಇಲ್ಲಿ ಏನಾಗಿದೆ, ಸ್ಯಾಲ್ರಿ 5,500 rupees ಕೊಡಬೇಕು, ಇನ್ನು ನಾವು ಕೊಟ್ಟಿಲ್ಲ, ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಜರ್ನಲ್ ಎಂಟ್ರಿ ಏನು ಬರುತ್ತೆ, ಈಗ ಸ್ಯಾಲ್ರಿ ಕೊಡಬೇಕು ಅನ್ನೋದು ಏನಾಗಿದೆ, ಸ್ಯಾಲ್ರಿ ಅನ್ನೋದು ಒಂದು ಎಕ್ಸ್ಪೆನ್ಸಸ್ ಆಗಿರುತ್ತೆ. ನಾಮಿನಲ್ ಅಕೌಂಟ್ ರೂಲ್ ಏನು ಹೇಳುತ್ತೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಸ್ಯಾಲ್ರಿ ಅಕೌಂಟ್ ಡೇಟಾರ್ ಇದನ್ನು ಡೆಬಿಟ್ ಮಾಡಿದ್ದೀವಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಈಗ ನಾವು ಅವ್ರಿಗೆ ಕೊಡಬೇಕು ಅಲ್ವಾ, ಈಗ ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಆಗಿರ್ಬೋದು, ಪ್ರೀಪೇಯ್ಡ್ ಆಗಿರ್ಬೋದು, ಇದೆಲ್ಲದೂ ಕೂಡ ಪರ್ಸನಲ್ ಅಕೌಂಟಲ್ಲಿ ಬರುತ್ತೆ. ಸೊ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಬೀಯಿಂಗ್ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ 5,500, 5,500. ನೆಕ್ಸ್ಟು ಲಾಸ್ಟ್ ಜರ್ನಲ್ ಎಂಟ್ರಿ ಏನಿದೆ, ಫರ್ನಿಚರ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ಕ್ಯಾಶ್ ಕೊಟ್ಟು ನಾವಿಲ್ಲಿ ಫರ್ನಿಚರ್ನ ಪರ್ಚೇಸ್ ಮಾಡಿದ್ದೀವಿ. ಈಗ ಫರ್ನಿಚರ್ ಏನಿದೆ ಅಸೆಟ್, ಬಿಸ್ನೆಸ್ ಒಳಗಡೆ ಬರ್ತಾ ಇದೆ. ಕ್ಯಾಶು ಕೂಡ ಅಸೆಟ್ಟು ಬಿಸ್ನೆಸ್ಸಿಂದ ಆಚೆ ಹೋಗ್ತಾ ಇದೆ. ರಿಯಲ್ ಅಕೌಂಟ್ ರೂಲ್ ಏನು ಹೇಳುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಇಲ್ಲಿ ಏನು ಬರ್ತಾ ಇದೆ, ನಮಗೆ ಫರ್ನಿಚರ್ ಬರ್ತಾ ಇದೆ, ನಾವು ಇದನ್ನು ಡೆಬಿಟ್ ಮಾಡಬೇಕು. ನಮ್ಮಿಂದ ಕ್ಯಾಶ್ ಆಚೆ ಹೋಗ್ತಾ ಇದೆ, ಇದನ್ನು ಕ್ರೆಡಿಟ್ ಮಾಡಬೇಕು. John 25 ಫರ್ನಿಚರ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್, ಬೀಯಿಂಗ್ ಫರ್ನಿಚರ್ ಪರ್ಚೇಸ್ಡ್ ಫಾರ್ ಕ್ಯಾಶ್ 30,000, 30,000. ಟೋಟಲ್ 17,08,000, 17,08,000 rupees. ಇದಿಷ್ಟು ನಿಮಗೆ ಜರ್ನಲ್ ಎಂಟ್ರೀಸ್ ಹಾಕುವಂಥದ್ದು. ಸಿಂಪಲ್ ಜರ್ನಲ್ ಎಂಟ್ರೀಸ್ ಏನಿದೆ ಅದನ್ನು ನಿಮಗೆ ರೂಲನ್ನ ಬಳಸ್ತಲೇ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ಒಂದು 2-3 ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡಿಸಿದ್ದೀನಿ. ಅದರ ಲಿಂಕನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದು ನಾವು ಆ್ಯಸ್ ಪರ್ 3 ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್, ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟ್ ರೂಲನ್ನು ಬಳಸಿ ಯಾವ ರೀತಿ ನಾವು ಜರ್ನಲ್ ಎಂಟ್ರೀಸ್ನ ಪ್ರಿಪೇರ್ ಮಾಡಬೇಕು ಅಂತ ಇವತ್ತಿನ ಕ್ಲಾಸಲ್ಲಿ ನೋಡಿದ್ದೀವಿ. ಆ 3 ರೂಲನ್ನು ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಪರ್ಸನಲ್ ಅಕೌಂಟ್ ರೂಲ್ ಅಂದರೆ ಪರ್ಸನ್ಸಿಗೆ ರಿಲೇಟೆಡ್ ಆಗಿರುತ್ತೆ, ಇಲ್ಲ ಬ್ಯಾಂಕು ಯಾವುದೋ ಇನ್ಸ್ಟಿಟ್ಯೂಷನ್ಗೆ ರಿಲೇಟೆಡ್ ಆಗಿರುತ್ತೆ, ಅಥವಾ ಔಟ್ಸ್ಟ್ಯಾಂಡಿಂಗು ಪ್ರೀಪೇಯ್ಡ್ ಇದ್ದರೆ ಅದು ನಮಗೆ ಪರ್ಸನಲ್ ಅಕೌಂಟ್ ರೂಲನ್ನು ಹಾಕಬೇಕು. ಹಾಗೆ ನಾಮಿನಲ್ ಅಕೌಂಟ್ ರೂಲ್ ಏನು ಹೇಳುತ್ತೆ,
ಎಲ್ಲ ಎಕ್ಸ್ಪೆನ್ಸಸ್ಸನ್ನು ನಾವು ಡೆಬಿಟ್ ಮಾಡಬೇಕು, ಎಲ್ಲ ಇನ್ಕಮ್ಸ್ನ ಕ್ರೆಡಿಟ್ ಮಾಡಬೇಕು ಅಂತ ಹೇಳುತ್ತೆ. ರಿಯಲ್ ಅಕೌಂಟ್ ರೂಲ್ ಏನು ಹೇಳುತ್ತೆ, ಯಾವುದೇ ಅಸೆಟ್ ನಮ್ಮ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ ಅಂದರೆ ಅದನ್ನು ಡೆಬಿಟ್ ಮಾಡಿ, ಯಾವುದೇ ಅಸೆಟ್ ನಮ್ಮ ಬಿಸ್ನೆಸ್ಸಿಂದ ಆಚೆ ಹೋಗ್ತಾ ಇದೆ ಅಂದರೆ ಕ್ರೆಡಿಟ್ ಮಾಡಿ ಅಂತ ಹೇಳುವಂಥದ್ದು. ಸೊ ಈ ಮೂರನ್ನ ನೆನ್ಪಿಟ್ಕೊಂಡು ನೀವು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಲೆಡ್ಜರ್ ಅಕೌಂಟ್ಸನ್ನ ಪ್ರಿಪೇರ್ ಮಾಡೋಣ. ಇದಕ್ಕೆ ರಿಲೇಟೆಡಾಗಿ 2-3 ನಾನು ಪ್ರಾಬ್ಲಮ್ಸ್ನ ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ. ಇಲ್ಲಾಂದರೆ ನಮ್ಗೆ ಇನ್ನೂ ಒಂದು ಪ್ರಾಬ್ಲಮ್ ಬೇಕು ಅಂತ ಹೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಜರ್ನಲ್ ಎಂಟ್ರೀಸ್ ಮೇಲೆ ಇನ್ನೊಂದೆರಡು ಪ್ರಾಬ್ಲಮ್ ಬೇಕು ಅಂತ ಹೇಳಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.